ನೋಡ್ರಿ ಸ್ನೇಹಿತರೆ, ಅಜ್ಜಾರ್ ಏನ್ರ ಒಂದು ಮಾಡ್ಕೊತಿರ್ತಾರೆ. ಮನೆ ಒಟ್ಟು ಸುಮ್ ಕುಡ್ರಲ್ರಿ, ಅವ್ರಿಗೆ ಏನ್ರ ಒಂದು ಮಾಡಬೇಕನ್ಸಿದಾಗ ಏನು ಮಾಡ್ಕೊತಿರ್ತಾರೆ. ಏನು ಮಾಡತ್ತೀರಿ ಅಜ್ಜಾರ್ ಇವತ್ತ? ಒಂದು ಹೊಸ ರೆಸಿಪಿ ಮಾಡಕತ್ತೀನಿ. ಅದೇನೆಂಬುದು ಆಮೇಲೆ ಹೇಳ್ತೀನಿ. ನೋಡೋಣ ಬನ್ನಿ, ಎಲ್ಲರೂ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ನಾವು ಯಾವ ರೆಸಿಪಿ ಮಾಡ್ತೀನಿ ಅನ್ನೋದು ನೀವು ತೋರಿಸ್ಕೊಡ್ತೀನಿ. ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಬರ್ಸನ ಇಟ್ಟೀನಿ, ಬರ್ಸನ ಹಚ್ಕೊಂಡೀನಿ, ಸಣ್ಣ ಇಟ್ಟೀನಿ. ಈ ಬಟ್ಟಲೆ 2 ಬಟ್ಲ ಕಡಲೆಬೇಳೆ ತೊಗೊಂಡು ನೋಡ್ರಿ. ಕಡಲೆಬೇಳೆ ಕಲರ್ ಬರುವಾಗೆ ಕೆಂಪಾಗಿ ಹುರ್ಕೊತೀನಿ ರೀ. ಸಣ್ಣ ಒಲಿ ಮೇಲೆ ಹುರಿಬೇಕ್ರಿ, ಹೊತ್ತಬಾರ್ದು. ಇದನ್ನು ಕೆಂಪಾಗಿ ಹುರ್ಕೊತೀನಿ ರೀ. ಈಗ ನೋಡ್ರಿ ಸ್ನೇಹಿತರೆ, ಈಗ ಕಡಲೆಬೇಳೆ ಈ ರೀತಿ ಕೆಂಪಾಗಿ ಹುರ್ಕೊಂಡಿನಿ. ಏನ್ರಿ, ಇದನ್ನು ಒಂದು ಪಾತ್ರೆ ತೆಗಿತೀನಿ ರೀ. ಈ ಬೋಲ್ನಿಂದ ಒಂದು ಬೋಲ್ನಷ್ಟು ಉದ್ದಿನಬೇಳೆ ಹಾಕ್ಕೊಂಡೇನಿ ರೀ. ಇದನ್ನು ಕೂಡ ಅದೇ ರೀತಿ ಚೆನ್ನಾಗಿ ಹುರಿತೀನಿ ರೀ. ಯಾವಾಗಲೂ ನಾವು ಆರೋಗ್ಯಕರವಾದ ಆಹಾರವನ್ನು ಉಪಯೋಗ ಮಾಡ್ಬೇಕ್ರಿ. ಅದಕ್ಕೆ ಇದೊಂದು ಹೊಸ ರೆಸಿಪಿ ಮಾಡಕತ್ತೀನಿ ರೀ. ಏನು ಈ ರೀತಿಯಾಗಿ ಒಲಿ ಸಣ್ಣ ಇಟ್ಕೋಬೇಕ್ರಿ. ಈಗ ಹಂಗೆ ಸಣ್ಣ ಇಟ್ಕೊಂಡು ಹುರಿದು ಅವು ಹೊತ್ತಬಾರ್ದು ರೀ. ಸಣ್ಣ ಇಟ್ಕೊಂಡು ಹುರಿಬೇಕು ನೋಡ್ರಿ. ಈಗ ಉದ್ದಿನಬೇಳೆ ಹುರಿಯಾಕತ್ತೀನಿ ರೀ. ಅದು ಎರಡು ಬೋಲ್ ಆಗಿತ್ತು, ಇದು ಒಂದು ಬೋಲ್ ಅದ ರೀ. ಒಂದು ಬೋಲ್ ತೊಗೊಂಡೇನಿ ರೀ ಉದ್ದಿನಬೇಳೆ. ಇದನ್ನು ಕೆಂಪಾಗಿ ಕಲರ್ ಬರೋಂಗೆ ಹುರ್ಕೋತೀನಿ ರೀ. ಈಗ ನೋಡಿರಿ, ನಾವು ಯಾವಾಗಲೂ ಒಂದು ಹೊರಗಿಂದ ಬರ್ಬೇಕಾದ್ರೆ, ಯಾವುದೋ ಉದ್ಯೋಗದಿಂದ ಬರ್ಬೇಕಾದ್ರೆ ನಾವು ಕೈಕಾಲ ಮುಖವನ್ನು ಸ್ವಚ್ಛಾಗಿ ತೊಳ್ಕೊಂಡು ಬರ್ಬೇಕ್ರಿ. ಯಾಕಂದ್ರೆ ಹೊರಗಿಂದ ಬರ್ಬೇಕಾದ್ರೆ ನಮ್ಮ ಪಾದದಿಂದ, ನಮ್ಮ ಕಾಲಿನಿಂದ ಈ ರೀತಿ ಕೆಲವು ದುಷ್ಟ ಶಕ್ತಿಗಳು ಒಳಗೆ ಬರ್ತಿರ್ತಾವ್ರಿ. ಅದು ಮನೆ ಒಳಗೆ ಬಂದ ಕೂಡಲೇ ಕೈಕಾಲ ಮುಖ ಹಿಂಬಡ ಪೂರ್ತಿಯಾಗಿ ತೊಳಿಬೇಕ್ರಿ. ಯಾವಾಗಲೂ ಹಿಂಬಡದಿಂದ ದುಷ್ಟ ಶಕ್ತಿಗಳು ಪ್ರವೇಶ ಮಾಡ್ತಾವ್ರಿ. ಅದಕ್ಕೆ ಏನೈತಿ, ಇದೊಂದು ನಿಮ್ಗೆ ಇದು ಹೇಳಕತ್ತೀನಿ ರೀ, ಟಿಪ್ಸ್ ಹೇಳ್ತೇನೆ ರೀ. ಯಾಕಂತಂದ್ರೆ ನಾವೇನು ಮಾಡ್ತೇವೆ, ಅವಸರ್ಲಾಗ ಅಡ್ಬಿಡಲಿ ಬಿಸಿಲಾಗ ಅಥವಾ ಸಂಜೆ ಮುಂದೆ ಏನು ಮಾಡ್ತೀವಿ, ಬಂದುಬಿಡ್ತೀವಿ ರೀ. ಯಾವಾಗಲೂ ಮತ್ತು ಈ ಹೊರಗಿನಿಂದ ಬರುವ ದುಷ್ಟ ಶಕ್ತಿಗಳು ನಮ್ಮ ಕಾಲದ ಮುಖಾಂತರ ಬಂದು ಸೇರ್ತಾವ್ರಿ. ಅದಕ್ಕೇನೈತಿ, ನಾವು ಈಗ ಹೊರಗಿನ ಬಂದ ಕೂಡಲೇ ಕೈಕಾಲು ಮುಖ ಚೆನ್ನಾಗಿ ತೊಳ್ಕೊಬೇಕು. ಕಾಲು ಪೂರ್ತಿ ಹಿಂಬಡವರೆಗೆ ತೊಳ್ಕೊಬೇಕು. ಅದರಿಂದ ಏನಾಗೈತಿ, ನಮ್ಗೆ ಯಾವುದೇ ದುಷ್ಟಶಕ್ತಿಗಳು ಪ್ರವೇಶ ಮಾಡೋದಿಲ್ಲ ರೀ. ಈಗ ನೋಡ್ರಿ, ಉದ್ದಿನಬೇಳೆ ಚೆನ್ನಾಗಿ ಕೆಂಪಗಾಗತ್ತವ್ರಿ. ಆಗರ್ಕ ಅಲ್ಲಿ ಕಡಲೆಬೇಳೆ ಹುರಿದಿಟ್ಟಾರೆ, ಪೂರ್ತಿ ಕೆಂಪಗೆ ಐತ್ರಿ. ಈಗ ಉದ್ದಿನಬೇಳೆ ಒಂದು ಸ್ವಲ್ಪ ಕಲರು ಬದಲಾವಣೆ ಆಗತ್ತೆ ರೀ. ಈಗ ನೋಡ್ರಿ, ಸಣ್ಣ ಉರಿ ಮೇಲೆ ಉರಿಬೇಕ್ರಿ. ಇದನ್ನು ಅವಸರ ಮಾಡಿ ಗಡ್ಬಿಡಿ ಹುರಿತೀವಿ ಅಂದ್ರೆ ಹೊತ್ತಿ ಬಿಡ್ತಾವ್ರಿ. ನಾವೇನು ಸಾವಕಾಶ ಹುರಿತೀವೋ ಅದು ಚೆನ್ನಾಗಿ ಆಗ್ತದೆ ರೀ. ನೋಡ್ರಿ, ಸ್ವಲ್ಪ ಕೆಂಪಗೆ ನೋಡ್ರಿ. ಈಗ ಪೂರ ಕೆಂಪಗೆ ಆಗ್ಬೇಕು ಸ್ನೇಹಿತರೆ, ಪೂರ್ತಿ ಅದು ಹುರ್ಕೋಬೇಕು. ಈಗ ವಾಸನೆ ಬರಾಗೈತೆ ನೋಡ್ರಿ. ಉದ್ದಿನಬೇಳೆ ಹುರಿದು ದಾಗಳ ಕಡಲೆಬೇಳೆ ಹುರಿದು ವಾಸನೆ ಬರಾಗೈತು. ಈ ಸಣ್ಣ ಈಗ ಉದ್ದಿನಬೇಳೆ ಹುರಿದು ವಾಸನೆ ಬರಾಗೈತೆ ನೋಡ್ರಿ. ಅಜ್ಜಾರ ಅಡುಗೆ ಮನೆಗೆಲ್ಲ ವಾಸನೆ ಎಬ್ಬಿಸ್ಬಿಟ್ಟಾರಿ ಪೂರ ರೀ. ಕಡಲೆಬೇಳೆ ವಾಸನೆ ಎಬ್ಬಿಸ್ಬಿಟ್ಟಾರಿ. ಈಗ ಉದ್ದಿನಬೇಳೆ ವಾಸನೆ ಅಗಾರಕ್ಕೆ ಬರಾಕತ್ತೈತ್ರಿ. ಈಗ ನೋಡ್ರಿ, ಕೆಂಪದವಿಲ್ರಿ. ಈಗ ಈ ರೀತಿ ಕಲರ್ ಚೇಂಜ್ ಆಗ್ಬೇಕ್ರಿ. ಅದು ಮತ್ತು ಹುರಿದಂಗೆ ಸ್ಮೆಲ್ ಬರಾಕತ್ತೈತ್ರಿ. ಇದನ್ನು ಏನು ಮಾಡ್ತೀನಿ, ಒಂದು ಸೈಡ್ ಹಾಕ್ತೀನಿ ರೀ. ಈಗ ವಾಸನೆ ಅದೈತೆ ನೋಡ್ರಿ, ಘಮ ವಾಸನೆ ರೀ. ನೋಡ್ರಿ, ಕಡಲೆಬೇಳೆ ಉದ್ದಿನಬೇಳೆ ಹಾಕೊಂಡ್ರಿ ಅಜ್ಜಾರೀಗ. ನೋಡ್ರಿ, ಘಮ ವಾಸನೆ ಎದ್ಬಿಟ್ಟೈತ್ರಿ ಹೊಟ್ಟೆ. ಈಗ ಏನು ಮಾಡ್ತೀನಿ ರೀ, ತೊಗರಿಬೇಳೆ ಸ್ವಲ್ಪ ಹಾಕ್ತೀನಿ ರೀ. ಈ ಬೋಲೆ ಒಂದು ಬೋಲ ತೊಗರಿಬೇಳೆ ಹುರ್ಕೋತೀನಿ ರೀ. ಅದನ್ನು ಇದೇ ರೀತಿ ಕೆಂಪಾಗ್ಬೇಕು ರೀ. ಆಮೇಲೆ ನಾವು ಯಾವಾಗಲೂ ರೀ ಇನ್ನೊಂದು ಸ್ಟಿಪ್ಸ್ ಹೇಳ್ತೀನಿ ರೀ. ಮನೆಯೊಳಗೆ ಬೇಗ ಮಲಗಬೇಕು, ಬೇಗ ಹೇಳ್ಬೇಕು ರೀ. ಅಂದ್ರೆ ಶರೀರ ಆರೋಗ್ಯವಂತ ಇರ್ತದೆ ರೀ. ಮತ್ತು ಏನಪ್ಪ ಮುಂಜಾನೆ 8 ತನಕ ಮಕ್ಕೊಂಡು 9 ತನಕ ಮಕ್ಕೊಂಡು ಅಂದ್ರೆ ಮನಸ್ಸಿನಲ್ಲಿ ಆಲಸ್ಯತನ ಬರ್ತೈತಿ. ಶರೀರದಲ್ಲಿ ಏನು ರೀ ಚೈತನ್ಯವನ್ನು ಕಡಿಮೆ ಮಾಡ್ತೈತಿ ರೀ. ನಾವು ಸೂರ್ಯೋದಯಕ್ಕಿಂತ ಪೂರ್ವವಾಗಿ ಹೇಳ್ಬೇಕು ರೀ. ಎದ್ದು ಸ್ನಾನಗೇನ ಮಾಡಿ ಏನು ರೀ, ಆಮೇಲೆ ವಾಕಿಂಗ್ ಇದ್ರೆ ವಾಕಿಂಗ್ ಹೋಗಿ ಮಾಡಬೇಕು. ಆಮೇಲೆ ಮುಂಜಾನೆ ಒಂದು ಗ್ಲಾಸ್ ಬಿಸಿನೀರು ಕುಡಿಬೇಕು. ಆಮೇಲೆ ರೀತಿ ಚಹಾ ಕಾಫಿ ಕುಡಿಬೇಕು. ಏನು ರೀ, ಬೆಳಿಗ್ಗೆ ಯಾವಾಗಲೂ ಲಘು ಹೇಳೋದು ಕಲಿಬೇಕು ರೀ. ಎಷ್ಟು ಲಘು ಹೇಳ್ತೀವೋ, ಎಷ್ಟು ನಾವು ವಾಕಿಂಗ್ ಮಾಡ್ತೀವೋ, ಎಷ್ಟು ಒಳ್ಳೆಯ ಆಹಾರವನ್ನು ನಾವು ಸೇವನೆ ಮಾಡ್ತೀವೋ, ಅದರಿಂದ ನಮ್ಮ ಆರೋಗ್ಯ ಸುಧಾರಣೆ ಆಕತ್ರಿ, ನಮ್ಮ ಆಯುಷ್ಯ ವೃದ್ಧಿ ಆಕತ್ರಿ. ಇದೊಂದು ನಿಮಗೆ ಹೇಳ್ತೇನೆ ರೀ. ಇದರಿಂದ ನಮ್ಮಲ್ಲಿ ಯಾವತ್ತೂ ಚೈತನ್ಯ ತುಂಬಿ ಬರ್ತದೆ. ಲವಲವಿಕೆ ಅಂತಾರೆ, ಲವಲವಿಕೆಯಿಂದ ಇರ್ತೀವಿ ನಾವು. ಎಷ್ಟೆಲ್ಲ ಲೇಟಾಗಿ ಮಾಡ್ಕೋತೀವಿ, ಎಷ್ಟು ಲೇಟಾಗಿ ಹೇಳ್ತೀವೋ ನಮ್ಮಲ್ಲಿ ಸೋಮಾರಿತನ, ಆಲಸ್ಯತನ ಉತ್ಪತ್ತಿ ಆಗತ್ತೆ ರೀ. ನೋಡಿರಿ, ತೊಗರಿಬೇಳೆ ಹುರಿಯಾಕತ್ತೀನಿ ರೀ. ಅವು ಸ್ವಲ್ಪ ಕೆಂಪು ಆಗ್ಬೇಕು ರೀ.
ಈಗ ಏನಾಗತ್ತೆ ಸಣ್ಣ ಉರಿಯಿಂದ ಉರಿತಿದ್ರೆ ಸ್ವಲ್ಪ ಟೈಮ್ ಹಿಡಿತದೆ ರೀ. ಜೋರಾಗಿ ಹುರಿದ್ರೆ ಏನಾಗತ್ತೆ ಹೊತ್ತು ಹೋಗ್ಬಿಡ್ತಾರೆ. ಹೊತ್ತಬಾರ್ದು ಅನ್ನೋದು ಉದ್ದೇಶದಿಂದ ಸಣ್ಣ ಉರಿ ಇಟ್ಟೀನಿ. ನೋಡಿರಿ ತೊಗರಿಬೇಳೆನೂ ಹುರ್ಕೊಂಡಿನ್ರಿ, ಅದನ್ನು ಇಲ್ಲೇ ಹಾಕೋತೀನಿ. ನೋಡ್ರಿ ಅಜ್ಜಾರ ತೊಗರಿ ಬೇಳೆ, ಉದ್ದಿನ ಬೇಳೆ ಮತ್ತು ಕಡ್ಲಿ ಬೇಳೆ. ನೆಕ್ಸ್ಟ್ ಏನಂತಂದ್ರೆ ಗೋಧಿ ಈ ಬೋಲ್ಲೆ ಒಂದು ಅರ್ಧ ಬೋಲ್ ಗೋಧಿ ಹಾಕೋತೀನಿ. ಗೋಧಿ ಚೆನ್ನಾಗಿ ಹುರಿಬೇಕ್ರಿ. ಅದು ನೋಡಿ ಎಳ್ಳು ಹಾಕ್ತಾರಲ್ಲ ಆ ರೀತಿ ನಾವು ಈ ಮಾದಲಿ ಮಾಡ್ಬೇಕಾದ್ರೆ ಇದು ಮಾಡ್ಬೇಕಾದ್ರೆ ಗೋಧಿ ಹುರ್ಕೋತೀವಿ. ಮಾದಲಿ ಉತ್ತರ ಕನ್ನಡದಾಗ ಮಾದಲಿ ಹತ್ತು ಮಾಡ್ತಾರೆ ರೀ. ಆ ರೀತಿ ನಾವು ಗೋಧಿ ಹುರಿದು ಇದು ಮಾಡ್ತೀವಿ. ಅದು ಅದೇ ರೀತಿಯಾಗಿ ನಾವೇನು ಮಾಡ್ಬೇಕು, ಇದನ್ನು ಗೋಧಿಯನ್ನು ಹುರ್ಕೋಬೇಕ್ರಿ. ಇದು ಕೂಡ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಗೋಧಿ. ಮತ್ತು ಇದು ಕಚ್ಚಾ ಹುರಿದ್ರೆ ಕಣಕ್ಕಾಗಿಬಿಡ್ತೈತೆ ರೀ. ಅದಕ್ಕೆ ಕಣಕ್ಕಾಗಬಾರ್ದು. ಎಷ್ಟು ಚಂದ ಹುರಿತಾವ್ರಿ ಅವು ಎಳ್ಳಾಗ್ಬೇಕು ನೋಡಿ, ಉಬ್ತಾವೆ ಸ್ವಲ್ಪ ಇದಾಕಾವ ತೋರಿಸ್ತೀನಿ ನಿಮ್ಗೆ. ಇದು ಚಲೋ ಮಾಡ್ರಿ. ಈಗ ನಾ ಮಾಡುವ ರೆಸಿಪಿ ಏನೈತೆ ರೀ ಎಲ್ಲರಿಗೆ ಭಾಳ ಆರೋಗ್ಯಕರವಾದ ರೆಸಿಪಿ ಅದ ರೀ. ಎಲ್ಲ ನೋಡಿರಿ ಏನೇನು ಹಾಕಾಕತ್ತೀನಿ ನೋಡಿರಿ. ಇನ್ನೊಂದೊಂದೊಂದು ಹಾಕೊಂಡು ಹೋಗ್ತೀನಿ. ನಿಮ್ಗೆ ಅನಿಸ್ತದೆ ಏನೇನು ಹಾಕ್ತಾರಪ್ಪ ಇವ್ರು ಅನಿಸ್ತದೆ. ನನಗೆ ಅನ್ಸಾಕತ್ತೈತಿ ಏನೇನು ಹಾಕಾಕತ್ತಾರ. ಆದರೆ ಇವೆಲ್ಲವೂ ನಾವು ಮನೆಯಲ್ಲಿದ್ದ ವಸ್ತುಗಳು ರೀ. ಯಾವ ಕೊಂಡು ತರಬೇಕು ಅನ್ನೋಂಥದ್ದೇನಿಲ್ಲ ರೀ. ಎಲ್ಲ ಮನೆಯೊಳಗದವ್ರಿ. ಎಲ್ಲ ನಮ್ಮ ಅಡಿಗೆ ಮನೆಯೊಳಗ ನಾವು ಕಾಯಂ ಉಪಯೋಗ ಮಾಡುವಂಥವ್ರಿ. ತೊಗರಿ ಬೇಳೆ, ಕಡ್ಲಿ ಬೇಳೆ, ಉದ್ದಿನ ಬೇಳೆ, ಇವು ಎಳ್ಳು, ಇವು ಏನ್ರಿ ಇದು ಗೋಧಿ ಇವೆಲ್ಲ ನಮ್ಮ ಮನ್ಯಾಗ ಅದಾವಲ್ರಿ. ಇದ್ರು ಆದ್ರೆ ಹುರಿದು ಎಲ್ಲರೂ ಅದ ಮಾಡ್ತಿರ್ತಾರೆ. ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಮಾಡೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ಗಳು ಚೇಂಜ್ ಆಕಾವಿರ್ತಾರೆ. ಮಾಡೋ ಪದ್ಧತಿ ಏನಿದ್ರು ಸ್ವಲ್ಪ ಅದ್ರಾಗ ನಾವು ಸುಧಾರಿಸಿ ಸ್ವಲ್ಪ ಮಾಡಿದ್ವಿ ಅಂದ್ರೆ ಇದಾಗ ನೋಡಿ ಗೋಧಿ ಹುರಿಯಾಕತ್ತೆ ನೋಡ್ರಿ. ಇನ್ನೂ ಸ್ವಲ್ಪ ಬೆಳಗಾಗ್ಬೇಕ್ರಿ. ಅವು ಹಿಂಗೆ ಏಳು ಆಗ್ಬೇಕು ನೋಡ್ರಿ. ಹೇಳಕತ್ತೆ ನೋಡಿ ಪಟ್ ಪಟ್ ಅಂತ ಹೇಳ್ತಾರಲ್ಲ ಹಂಗೆ ಏಳು ಆಗ್ಬೇಕ್ರಿ. ಅಜ್ಜಾರ ಅವಾಜ್ ಬರತ್ತಲ್ರಿ ಒಟ್ಟಿಗೆ. ಹಾಂ ನೋಡ್ರಿ ಯಾವ ರೀತಿ ಚಟ್ ಚಟ್ ಅವಾಜ್ ಬರೋದು ನೋಡ್ರಿ. ಹೆಂಗೆ ವಾಸನೆ ಸ್ವಲ್ಪ ಚೇಂಜ್ ಆದಾಗ ಅನ್ಸತ್ತಲ್ರಿ. ಹಾಂ ಎಳ್ಳು ಆಗೈತೆ ನೋಡ್ರಿ ಹುರಿದು. ವಾಸನೆ ಬರತ್ತಲ್ಲ ನೀವು ನನಗೆ ಹತ್ರ ಬರೋದು ನಿಮ್ಗೆ ಬರತ್ತಲ್ಲ ವಾಸನೆ. ವಾಸನೆ ಬರಾಕತ್ತೈತಿ. ಕಲರ್ ಚೇಂಜ್ ಆದ ನೋಡ್ರಿ. ಈಗ ಅಂದ್ರೆ ಈ ರೀತಿ ನಾವು ಸಾವಕಾಶ ಗಡ್ಬಿಡ್ ಮಾಡಬಾರ್ದು ರೀ. ಸಾವಕಾಶವಾಗಿ ಮಾಡ್ಕೊಂಡು ಮಾಡ್ಬೇಕ್ರಿ. ಎಷ್ಟು ಸಾವಕಾಶ ಮಾಡ್ತೀವೋ ಅಷ್ಟೇ ಎಲ್ಲ ರುಚಿಕರವಾಗಿ ಆಕತ್ರಿ. ನೋಡಿರಿ ಗೋಧಿ ಹುರ್ಕೊಂಡು ನೋಡ್ರಿ ಯಾವ ರೀತಿ ಇದಾಗೆ ನೋಡ್ರಿ. ಹಾಂ ಇವೆಲ್ಲ ಪೂರ್ತಿ ಹುರಿಬೇಕು. ಎಲ್ಲನೂ ಕಚ್ಚಾ ಹುರಿದೀವಿ ಅಂತ ಹೇಳ್ತೀರಿ. ಇದು ಕಣಕ್ಕಾಗ್ತದೆ. ಅದಕ್ಕೆ ಇದು ಚೆಂದಾಗಿ ಹುರ್ಕೊಂಡು ನೋಡ್ರಿ. ಕೆಂಪಾಗಿ ಕಲರ್ ಚೇಂಜ್ ಆಗೈತಿಲ್ಲ ರೀ. ಈಗ ಇದನ್ನು ಸೈಡು ಹಾಕ್ತೀನಿ ರೀ. ಈಗ ಈ ಬೌಲ್ಲೆ ಒಂದು ಸ್ವಲ್ಪ ಬೌಲ್ ಅಕ್ಕಿ ತೊಗೊಂಡಿನ್ರಿ. ಯಾವುದೇ ಅಕ್ಕಿ ನೋಡ್ರಿ ಸ್ನೇಹಿತರೆ, ಈಗ ಎಂತ 4 ಪದಾರ್ಥ ಅದ್ರಿ. ಉದ್ದಿನ ಬೇಳೆ, ಕಡ್ಲಿ ಬೇಳೆ, ತೊಗರಿ ಬೇಳೆ ಮತ್ತು ಗೋಧಿ ಮತ್ತೇನೋ ಅಕ್ಕಿ ಹಾಕೊಂಡಾರ ನೋಡ್ರಿ. ಅಕ್ಕಿ ಸ್ವಲ್ಪ ತೊಗೊಂಡಿನ್ರಿ. ಅಕ್ಕಿನೂ ಹುರ್ಕೊತೀನಿ ರೀ. ಅಜ್ಜಾರ ಇದು ಅಕ್ಕಿ ಯಾವ್ದ್ರಿ? ಇದು ಯಾವ ಅಕ್ಕಿ ರೀ? ಯಾವ್ದು ಬೇಕಾದ ತೋತ್ರಿ? ಹಂಗೆ ಬೇಕಾದ ಅಕ್ಕಿ ಹಾಕ್ಬೋದು. ನಿಮ್ಮ ಮನೇಲಿ ಇದ್ದ ಅಕ್ಕಿಯನ್ನು ಹಾಕ್ಬೋದು. ರೇಷನ್ ಅಕ್ಕಿ ನಡಿತೈತ್ರಿ. ಹಾಂ ಯಾವ ಬೇಕಾದ ನಿಮ್ಮಲ್ಲಿ ಯಾವ ದಿನ ನೀವು ಉಪಯೋಗ ಮಾಡ್ತೀರಿ ಆ ಅಕ್ಕಿ ಸ್ವಲ್ಪ ಹಾಕೋದ್ರಿ. ಅದರಿಂದ ಮತ್ತೆ ಅದೊಂದು ಥರ ಟೇಸ್ಟ್ ಬರ್ತದೆ ರೀ. ಇದೇನು ಪೂರ್ತಿ ಇದನ್ನ ಏನು ಕೆಂಪು ಮಾಡ್ದೇನ್ರಿ ನಗುರು ಹುರ್ಕೊಂಡಿನ? ಇದನ್ನು ಸ್ವಲ್ಪ ಹುರ್ಕೊಳ್ಳೋದು. ಎಷ್ಟು ನಿಮಿಷ ಹುರ್ಕೊಳ್ಳೋದ್ರಿ ಎಲ್ಲ ಕುಡಿಯೋದು? ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾ ಹುರ್ಕೋಬೇಕು. ಇದು ವಾಸನೆ ಬರಾಕತ್ತೈತಿ ಇರಾಕತ್ತಾನ. ನೋಡ್ರಿ ಅಕ್ಕಿ ಹುರ್ಕೊಂಡೇನ್ರಿ. ಅದನ್ನೂ ಒಂದು ಸೈಡ್ ಹಾಕೋತೀನಿ ರೀ. ಈಗ ಹೆಸರು ಬೇಳೆ ಇದು ಬೋಲೆ ಒಂದು ಬೋಲ್ ತೊಗೊಂಡೇನ್ರಿ. ಸ್ವಲ್ಪ ಕಡಿಮೆ ತೊಗೊಂಡೇನ್ರಿ. ಅದನ್ನು ಹುರ್ಕೋತೀನಿ ರೀ. ನೋಡ್ರಿ ಪದಾರ್ಥಗಳು ನೋಡ್ರಿ ಎಷ್ಟು ಅದು 5-6 ಪದಾರ್ಥ ಅದು ರೀ ಸ್ನೇಹಿತರೆ. ಇದು ಸ್ವಲ್ಪ ಕೆಂಪಾಗಿ ವಾಸನೆ ಬರೋಂಗೆ ಹುರ್ಕೋತೀನಿ ರೀ. ಈಗ ಪೂರ ಇದು ಕೆಂಪಾಗಿ ಆಗೋ ಸ್ನೇಹಿತರೆ. ಇದು ಅವು ನೋಡ್ರಿ ಯಾವ ರೀತಿ ಕೆಂಪಾಗೈತಿ. ಇನ್ನೊಂದು ಹೇಳ್ತೀನಿ ರೀ, ನಾವು ಜೀವನದಾಗ ಏನೈತಿ ನಾವು ಏನು ಮಾಡಿದ್ರು ಕೂಡ ನಮ್ಮ ಗುರು ಹಿರಿಯರಿಗೆ, ತಂದೆ ತಾಯಿಗೆ, ಹಿರಿಯರಿಗೆ, ನಾ ಕಲಿಸಿದಂಥ ಗುರುಗಳಿಗೆ ನಾವು ಯಾವಾಗಲೂ ತಲೆಬಾಗಿ ನಡಿಬೇಕ್ರಿ. ನಯ ವಿನಯ ಭಕ್ತಿ ನಮ್ಮಲ್ಲಿ ಇರ್ಬೇಕ್ರಿ. ಇದರಿಂದ ನಮಗೇನಾಗೈತಿ ದೇವ್ರ ಒಳ್ಳೇದು ಮಾಡ್ತಾನೆ ರೀ. ನಾವು ಏನೇನು ಆದಿತ್ತೇಳ ಇದೇನು ಆದೈತೇಳ ಅಂತಂದ್ರೆ ಏನ್ರಿ ನಮ್ಮ ದೇವ್ರು ಒಳ್ಳೇದು ಮಾಡೋಲ್ರಿ. ನಾವು ಚಲೋ ಆಗ್ಬೇಕಂದ್ರೆ ಗುರು ಹಿರಿಯರಿಗೆ ಮತ್ತು ನಮ್ಮ ಹಿರಿಯರಿಗೆ, ತಂದೆ ತಾಯಿಗೆ ಮತ್ತು ಎಲ್ಲ ಕಡೆ ನಾವೇನು ಮಾಡಬೇಕು ಭಾಳ ಇದು ಕೊಟ್ಟು ಹೋಗ್ಬೇಕ್ರಿ. ಅಂದ್ರೆ ಎಷ್ಟು ನಾವು ನಯ ವಿನಯದಿಂದ ಭಕ್ತಿಯಿಂದ ನಡೀತೀವೋ ಅಷ್ಟು ನಮ್ಮ ಜೀವನ ಉದ್ಧಾರ ಆಕತ್ರಿ. ನಮ್ಮಲ್ಲಿರುವಂಥ ಅಹಂಭಾವವನ್ನು ಅಳಿಬೇಕ್ರಿ, ಕಡಿಮೆ ಮಾಡ್ಬೇಕ್ರಿ. ಆ ಅಹಂಭಾವ ಇರಬಾರ್ದು. ಮನುಷ್ಯರ್ತೀವಿ ನಯ ವಿನಯ ಭಕ್ತಿ ಗುರು ಹಿರಿಯರು ದೇವರು ಮತ್ತು ದಿನಾಲು ಏನೈತ್ರಿ ಮುಂಜಾನೆ ದೇವ್ರಿಗೆ ನಮಸ್ಕಾರ ಮಾಡಬೇಕು, ಗುರು ಹಿರಿಯರಿಗೆ ನಮಸ್ಕಾರ ಮಾಡಬೇಕು. ಆಮೇಲೆ ದೇವ್ರಲ್ಲಿ ನಾವು ಹೋಗುವಾಗ ನಮ್ಮ ಕೆಲಸ ಚಲೋ ಆಗಲಿ, ನಾವು ಆರೋಗ್ಯವಂತಾಗಿರ್ಲತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಈ ರೀತಿ ಮಾಡ್ಕೊಂಡು ನಾವು ಜೀವನ ತೆಗಿಬೇಕ್ರಿ. ಯಾಕಂದ್ರೆ ಇದು ಏನೈತಿ ಅಸ್ಥಿರವಾದ ಜೀವನ ಐತ್ರಿ. ಇದು
ಯಾವಾಗ ಹೋಗ್ತದೆ ಗೊತ್ತಿಲ್ಲ. ನೀರಿನ ಮೇಲೆ ಗುಳ್ಳಿದ್ದಂಗೆ ರೀ. ನಾವೇನು ಮಾಡ್ತೀವಿ, ನಾವು ಮಾಡಿದ ಕಾರ್ಯಗಳು, ನಾವು ಯಾವತ್ತು ಮಾಡೋ ಕೆಲಸಗಳು ನಮ್ಮ ಜೊತೆಗೆ ಬರ್ತಾ ಹೊರತು ನಾವು ಗಳಿಸಿದ ಹಣ ಆಗಲಿ, ಆಸ್ತಿ ಆಗಲಿ, ಬೆಳ್ಳಿ ಬಂಗಾರ ನಮ್ಮ ಜೊತೆಗೆ ಏನು ಬರೋಂಗಿಲ್ಲ. ನಾವು ಮಾಡಿದಂಥ ಪುಣ್ಯದ ಕೆಲಸ, ಒಳ್ಳೆಯ ಕೆಲಸ ಮಾತ್ರ ನಮ್ಮ ಜೊತೆಗೆ ಬರ್ತಾವ್ರಿ. ನೋಡಿರಿ, ಹೆಸರು ಬೇಳೆ ಇದು ಕೂಡ ಕೆಂಪಾಗೈತಿ, ವಾಸನೆ ಬರಾಗ್ತೈತೆ ರೀ. ನಾವು ಉಂಡಿ ಅದು ಮಾಡ್ಬೇಕಾದ್ರೆ ಹೆಸರು ಬೇಳೆ ಇರ್ತಿಲ್ಲ, ಆ ರೀತಿ ನಾವು ಹುರ್ಕೊಂಡಿನಿ ರೀ. ಇದು ಒಂದು ಸೈಡ್ ಹಾಕ್ತೀನಿ ರೀ. ಈಗ ಏನೈತೆ ರೀ, ಈಗ ಸ್ವಲ್ಪ ಒಂದು 4 ಕಾಳು, 1 ಟೀ ಸ್ಪೂನ್ ದೊಡ್ಡ ಮೆಂತಿ ತೊಗೊಂಡಿನಿ ರೀ. ಮೆಂತಿ ಇದು ಆರೋಗ್ಯಕ್ಕೆ ಒಳ್ಳೇದು ರೀ. ಇದು ಸ್ವಲ್ಪ ಹುರ್ಕೋತೀನಿ ರೀ. ನೋಡಿರಿ, ಮೆಂತಿ ಹುರಿದೀನಿ, ಕೆಂಪಾಗಿದ್ದು ನೋಡಿರಿ ಕಲರ್ ಇದ್ರಿ. ಇದನ್ನು ನಾನು ಸುರ್ತೀನಿ ರೀ. ಈಗ ಹೊತ್ತಬಾರ್ದು, ಮೆಂತಿ ಹೊತ್ತಿದ್ರೆ ಕೈ ಆಗ್ತದೆ ರೀ. ಅದಕ್ಕೆ ನಾವು ಸಾವಕಾಶಕ್ಕೆ ಎಷ್ಟು ಬೇಕು ಅಷ್ಟೇ ಕಾವು ಕೊಟ್ಟು ಹುರಿಯಾಕತ್ತೀನಿ ರೀ. ಮತ್ತು ಕಚ್ಚಾ ಹುರಿದ್ರು ಅವು ಸರಿ ಅನ್ಸಂಗಿಲ್ಲ ರೀ. ಮತ್ತು ಹೊತ್ತಬಾರ್ದು. ಮೆಂತಿ ಹುರ್ಕೊಂಡಾರ ಸ್ನೇಹಿತರೆ. ಈಗ ಮುಂದೆ ಏನೋ ಹಾಕಿ ಹುರ್ಕೊತಾರ ಒಂದೊಂದು ಸ್ನೇಹಿತರಿಗೆ. ಈಗ ನೋಡ್ರಿ, ಎಲ್ಲ ಹುರ್ಕೊಂಡಿದಲ್ಲಿ ಇಲ್ಲಿ ಹಾಕೊಂಡಾರ ಅಜ್ಜಾರೀಗ. ಸ್ವಲ್ಪ ಧನಿಯಾ 1 ಸ್ಪೂನ್ ಹಾಕೊಂಡಿರಿ. ಅದನ್ನು ಸ್ವಲ್ಪ ಹುರ್ಕೊತೀನಿ ರೀ. ಹವೇಜ್ ಅಂತಾರಲ್ಲ, ಹವೇಜ್ ಅದನ್ನು ಹುರ್ಕೋತೀನಿ ರೀ. ನೋಡಿ, ಕಲರ್ ಚೇಂಜ್ ಆಗೈತಿಲ್ಲ ರೀ. ಹೌದ್ರಿ, ಕಲರ್ ಚೇಂಜ್ ಆಗ ಸ್ವಲ್ಪ ನೋಡ್ರಿ. ಈಗ ಆಗಲಿಕ್ಕಿಂತ ಒಂದು ಸ್ವಲ್ಪ ಕಲರ್ ಚೇಂಜ್ ಆಯ್ತು ನೋಡ್ರಿ. ಈಗ ಸ್ವಲ್ಪ ಕೆಂಪು ಅದಲ್ರಿ ಅಜ್ಜಾರ. ಈಗ ಕೆಂಪು ನೋಡ್ರಿ ಯಾವ ರೀತಿ ಕೆಂಪಾಗಿ ಸ್ನೇಹಿತರೆ. ಹೊತ್ತು ಬಾರದೋದ್ರಿಂದ ಏನು ಮಾಡಾಕ್ತೀನಿ, ಸ್ವಲ್ಪ ಎತ್ತಿ ಇಡಾಕತ್ತೀನಿ. ಆತ್ರಿ, ಇದೊಂದು ಸೈಡ್ ಹಾಕೋತೀನಿ ರೀ. ಅದ್ರಾಗನ ಈಗ ಏನು ಮಾಡ್ತೀನಿ ರೀ, ಜೀರಿಗೆ ಹಾಕ್ತೀನಿ ರೀ. ಜೀರಿಗೆ ಸ್ವಲ್ಪ ಹುರ್ಕೋತೀನಿ ರೀ. ಒಣ ಜೀರಿಗೆ ಇದು ಭಾರಿ ಚಲೋ ಜೀರಿಗೆ, ತಂಪ ಇದು ರೀ. ಇದು ಅಡುಗೆಗೆ ನಾವು ಜೀರಿಗೆ ಉಪಯೋಗ ಮಾಡೋದು ಭಾಳ ಇದು ರೀ. ಜೀರಿಗೆ ಎಷ್ಟು ತೊಗೊಂಡ್ರಿ ಅಜ್ಜಾರ? ಇದು 2 ಚಮಚ ತೊಗೊಂಡೇನಿ. 2 ಸ್ಪೂನ್ ಜೀರಿಗೆ ತೊಗೊಂಡೇನಿ. ಇದು ಕೆಂಪಗೆ ಆಗ್ಬೇಕೇನ್ರಿ? ಇಲ್ಲ, ಸ್ವಲ್ಪ ವಾಸನೆ ಬರಬೇಕು. ಹುರಿದಿದ್ದು ವಾಸನೆ ಬರಾಕತ್ತೈತಿ, ಹಾಕಿ ತೆಗೆದ್ಬಿಡೋದು. ಹಾಂ ನೋಡಿರಿ. ವಾಸನೆ ಬರಾಕತ್ತೀರಿ ನೋಡ್ರಿ. ಯಾವ ರೀತಿ ವಾಸನೆ ಬರಾಕತ್ತೈತಿ? ಜೀರಿಗೆ ವಾಸನೆ ಬರಾಕತ್ತೈತಿ ರೀ. ನೋಡ್ರಿ, ಅಡುಗೆ ಮನೆಯಲ್ಲಿ ವಾಸನೆ ಎದ್ಬಿಟ್ಟೈತೆ ಪೂರ ರೀ. ಇದನ್ನೊಂದು ಸೈಡ್ ಹಾಕ್ತೀನಿ ರೀ. ಈಗ ನೋಡಿರಿ ಸ್ನೇಹಿತರೆ, ಎಲ್ಲ ಹುರ್ಕೊಂಡೀನಿ. ಈಗ ಎಲ್ಲ ಇಟ್ಟು ನೋಡಿದ್ರಾಗ ಸ್ವಲ್ಪ ತಣ್ಣಗಾಗಬೇಕದು. ಇಲ್ಲಿ ನೋಡಿರಿ, ಲವಂಗ ಹಾಕ್ತೀನಿ ರೀ. ಒಂದು 5-6-8 ಲವಂಗ ಹಾಕ್ತೀನಿ ರೀ ಅದಕ್ಕೆ. ಆಮೇಲೆ ಮೆಣಸುಕಾಳು ರೀ. ನೋಡಿರಿ, ಮೆಣಸುಕಾಳು ಒಂದು 10-12 ಹಾಕ್ತೀನಿ ರೀ. ಸ್ವಲ್ಪ ಇಂಗಿನ ಪೌಡ್ರ್ ರೀ. ಸ್ವಲ್ಪ ಇಂಗಿನ ಪೌಡ್ರ್ ಹಾಕ್ತೀನಿ ರೀ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ರೀ. 1 ಟೀ ಸ್ಪೂನ್ ದೊಡ್ಡ ಅರಿಶಿನ ಪುಡಿ ಹಾಕ್ತೀನಿ ನೋಡಿರಿ. ಸ್ವಲ್ಪ ಹೌದಲ್ಲೋ ಉಪ್ಪು ಹಾಕಿರ್ತೀನಿ ರೀ. ಇದೆಲ್ಲ ಏನು ಮಾಡ್ತೀನಿ ರೀ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಎಲ್ಲ ಕೂಡಿಸ್ತೀನಿ ರೀ. ಈಗೇನು ಹುರಿದಿನ್ರಲ್ಲ, ಎಲ್ಲ ಕೂಡಿಸ್ಕೊತೀನಿ ರೀ ಅದನ್ನು. ನೋಡಿರಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿರಿ, ಇದನ್ನು ಅಷ್ಟು ಹುರಿದಿಟ್ಟಿನಿ. ಅಷ್ಟು ಕಾಳುಗಳನ್ನು ಈಗ ಏನು ಮಾಡ್ತೀನಿ, ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ರೀ. ಎಲ್ಲ ಇದಾಗ ಹಾಕೀನಿ ರೀ. ಎಲ್ಲ ತಣ್ಣಗೈತ್ರಿ. ಈಗ ತಣ್ಣಗೆ ಹೊತ್ತು ಬಿಡ್ಬೇಕಿಲ್ಲ, ಬಿಸಿ ಹಾಕಿ ಮಿಕ್ಸಿ ಬಾದಾಕತ್ರಿ. ನೋಡಿರಿ, ಎಲ್ಲ ಇದನ್ನು ಹುರಿದಿದ್ನೆಲ್ಲ ಅದನ್ನು ಅಳೋಗಿ ಮಿಕ್ಸಿ ಹಚ್ಕೊಂಡ್ಬಂದೀನಿ. ಹಾಕಿ ಜರಡಿ ಹಿಡ್ದೀನಿ ರೀ. ಚಾನಿಸಿ ಯಾಕೆ ಗಿರ್ಣ್ಯಾಗ ಹಾಕಿಸ್ಬೇಕು ಹಿಟ್ಟಿನ ಜೊತೆ. ಅದು ಗಿರ್ಣ್ಯಾಗ ಇಟ್ಟು ಹಾಕೋಕ್ಕಾಗಲ್ಲ ಅಂತೇಳಿ ನಾವೇನು ಮಾಡ್ತೀವಿ ರೀ, ಮನೆಯೊಳಗನ ಮಿಕ್ಸರ್ಗೆ ಹಾಕಿ ಇದು ಮಾಡಿ ಅದನ್ನು ಜರಡಿ ಹಿಡ್ದೀನಿ ರೀ. ಜರಡಿ ಸಣ್ಣಾಗ್ಯದ್ರಿ, ಬಾರಿಯಾಗಿದೆ. ಇದು ಮೆಂತ್ಯ ಹಿಟ್ಟು ರೀ. ಏನು ರೀ, ಎಲ್ಲ ಕಾಳು ಕಡೆಯಿಂದ ಮಾಡಿದಂಥ ಮೆಂತ್ಯ ಹಿಟ್ಟು ದೇಹಕ್ಕೆ ಭಾಳ ಒಳ್ಳೇದು ರೀ. ಪಚನ ಕ್ರಿಯೆ ಆಕತ್ರಿ. ಆಮೇಲೆ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಮೆಂತ್ಯ ಹಿಟ್ಟ, ತುಪ್ಪ, ಮೆತ್ತನ ಅನ್ನ ತಿನ್ನಿಸ್ಬೋದು ರೀ. ಆಮೇಲೆ ಆರಾಮಿರ್ಲಾದವ್ರಿಗೆ ಮೆಂತ್ಯ ಹಿಟ್ಟ ಅನ್ನ ಊಟ ಮಾಡಕ್ಕೆ ಬರ್ತದೆ ರೀ. ಮತ್ತು ಇದನ್ನ ಅವಲಕ್ಕಿ ಜೊತೆಗೆ ಮತ್ತು ಮೊಸರನ್ನ ಎಲ್ಲಕ್ಕೂ ಹಾಕೊಂಡು ತಿನ್ಬೋದು ರೀ. ಇದನ್ನು ಅವಲಕ್ಕಿ, ಮೊಸರನ್ನ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಒಂದು ಶೇರ್ ಮಾಡಿರಿ. ನಮ್ಮ ಚಾನಲ್ ನೀವು ಹೊಸದಾಗಿ ಬಂದಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.